मैं श्री राम डी पवार अध्यक्ष एसएसके समाज 19 तारीख को शाह बाजार मंदिर में हमारे समाज का 5 जिला बीदर, गुलबर्गा, यादगीर, रायचूर, बीजापुर ये 5 जिलों का 100 लोगों का सम्मेलन है और हमारे कर्नाटक स्टेट बॉडी के लोग भी पूरे आ रहे हैं। उसके साथ में हमारे राज्यसभा मेंबर नारायण राव भानगे साहब और अध्यक्ष सुशील मेहरवाडे ये सभी लोग आ रहे हैं। सुबह 9 बजे से 3 बजे तक पहला सेशन प्रोग्राम रहेगा, फिर शाम में 5 से 7 बजे तक दूसरा सेशन रहेगा। समाज के डेवलपमेंट क्या, हमारे समाज का क्या है, डेवलपमेंट और एजुकेशन, कोई भी कमियां है सब लोगों को आगे लाने के लिए वो सब ये रखा गया है। अभी एवरी टाइम हुबली बेंगलोर में मीटिंग होता था, वो सब लोगों को रिक्वेस्ट करके पहली बार हम गुलबर्गा में मीटिंग आयोजन कर रहे हैं। समाज के सभी बांधवों को मैं आमंत्रित करता हूं कि सभी लोग इस सम्मेलन में भाग लेके प्रोग्राम को यशस्वी बनाएं। धन्यवाद। जगह और ये जगह जगदम्बा मंदिर, शाह बाजार, कलबुर्गी। मैं मारुति पवार, उपाध्यक्ष कर्नाटक राज्य एसएसके समाज। कर्नाटक राज्य एसएसके समाज द्वारा दिनांक 19 जुलाई 2026 को जगदम्बा मंदिर, शाह बाजार, कलबुर्गी में बैठक आयोजित की जा रही है। इस बैठक में कलबुर्गी, बिदर, यादगीर, बीजापुर एवं रायचूर जिलों के समाज के बंधु एवं पदाधिकारी सहभागी करेंगे। बैठक में समाज के विकास एवं कल्याण से जुड़े महत्वपूर्ण विषयों जैसे युवा एवं महिला शक्तिकरण, समाज की जनगणना तथा नशा मुक्ति अभियान, ई सेवा केंद्र, शिक्षा एवं अन्य विकास योजनाओं पर चर्चा की जाएगी। समाज के सभी सदस्यों से इस बैठक में सहभागी बनकर अपने सुझाव एवं सहयोग देने का अनुरोध है। आइए इस सभी मिलकर समाज की एकता और प्रगति के लिए कार्य करें। धन्यवाद। ನಾನು ಡಾಕ್ಟರ್ ಯಶವಂತರಾವ್ ಮೇಂಗಿಜೆ ಅಂತೇಳಿ SSK ಸಮಾಜ್ ಗುಲ್ಬರ್ಗದ ಉಪಾಧ್ಯಕ್ಷ. ಈಗ 19ನೇ ತಾರೀಕು ಈ ತಿಂಗಳು ಸಂಡೇ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಮ್ಮ ಸಮಾಜ ಜಗದಮ್ಮ ಮಂದಿರದಲ್ಲಿ ನಾವೊಂದು ಕಾನ್ಫರೆನ್ಸ್ ಮಾಡ್ತಾಯಿದ್ದೀವಿ. ಆ ಕಾನ್ಫರೆನ್ಸ್ ಏನಂದರೆ ಕರ್ನಾಟಕ ಸ್ಟೇಟ್ SSK ಸಮಾಜದ ಕಾನ್ಫರೆನ್ಸ್. ಅದೇ ಪ್ರಕಾರ ಆ ಸಮಾಜದಲ್ಲಿ ಒಂದು ಕೋರ್ ಕಮಿಟಿ ಇದೆ ನಮ್ಮ ಕರ್ನಾಟಕ ಪ್ರಾಂತದ್ದು. ಆ ಕೋರ್ ಕಮಿಟಿ ಏನಂದರೆ ಅವರು ಒಂದು 24 ಜನ ಇದ್ದಾರೆ. ಅವ್ರದ್ದೊಂದು ಸ್ಪೆಷಲ್ ಮೀಟಿಂಗ್ ಇಟ್ಟಿದ್ದೀವಿ. ಇದು ಕಾನ್ಫರೆನ್ಸ್ ಕರೆ ಉದ್ದೇಶ ಏನಂದ್ರೆ ನಾವು ಒಂದು ಭಾಳ ಹಿಂದುಳಿದ ಸಮಾಜ, ಭಾಳ ಬ್ಯಾಕ್ವರ್ಡ್ ಸಮಾಜ. ಈಗಾಗಲೇ ಕನ್ನಡ ನಂಬರ್ 2 ಇಯರ್ಲಿ ಮಾಡಿದ್ದಾರೆ. ನಮ್ಮದು ಏನದ, ನಮ್ಮಲ್ಲಿ ಬಡತನ ಭಾಳ ಇದೆ. ಆ ಬಡತನ ಹೆಂಗೆ ಮ್ಯಾಗೆ ಬರಬೇಕಂದ್ರೆ ಈ ಥರ ಕಾನ್ಫರೆನ್ಸ್ ಮಾಡೋದ್ರಿಂದ ಎಲ್ಲರೂ ಜೋಡ್ತಾರೆ. ಇದರ ಸ್ಪೆಷಾಲಿಟಿ ಅಂದರೆ ನಾವು ಸುಮಾರು 5 ಜಿಲ್ಲೆಗಳಿಂದ ನಮ್ಮ ಸಮಾಜ ಎಲ್ಲರಿಗೂ ಪದಾಧಿಕಾರಿ ಕರೆದಿದ್ದೀವಿ. ಕರೆದ ಉದ್ದೇಶ ಏನಂದ್ರೆ ನಮಗೆಲ್ಲ ಗೊತ್ತಾಗಬೇಕು ನಾವು ಎಲ್ಲಿದ್ದೀವಿ ಅಂಥೇಳಿ. ಬರೀ ಒಂದು 10 ಜನ ರೊಕ್ಕಸ ಇರ್ಬೋದು, 99 ಜನ ನಮ್ಮಲ್ಲಿ ಬಡದಿದ್ದಾರೆ. ಆ ಬಡ ಜನಕ್ಕೆ ಮ್ಯಾಗ ತರಬೇಕು. ಒಂದು ಅವರಿಗೆ ನಾವು ಎಷ್ಟು ಬೇಕು ತಿಳಿಸಬೇಕು. ಎರಡನೇದು, ಈ ಕಾಲದಲ್ಲಿ ಎಜುಕೇಷನ್ದು ಮಹತ್ವ ಏನು. ಮೂರನೇದು, ಯಾವ ಥರ ಇವತ್ತು ಡ್ರಗ್ ಅಡಿಕ್ಷನ್ ಜನ ಆಗಿದ್ದಾರೆ, ಆ ಡ್ರಗ್ ಅಡಿಕ್ಷನ್ ಬಗ್ಗೆ ಇನ್ನು ಕೆಲವು ಲೆಕ್ಚರ್ ಭಾಳ ಇದ್ದಾವೆ. ಅದೇ ಪ್ರಕಾರ ಒಂದು ಮಹತ್ವದ ಮಾತು ಏನಂದ್ರೆ ನಮ್ಮಲ್ಲಿ ಯಾರು ಅಚೀವ್ ಮಾಡಿದ್ದಾಳೆ ನಮ್ಮ ಸಮಾಜದಲ್ಲಿ. ಫಾರ್ ಎಕ್ಸಾಂಪಲ್ ಒಂದು ಹುಡುಗಿದ್ದಾಳೆ 625 620 ಮಾರ್ಕ್ಸ್ ತೊಗೊಂಡ್ರೆ ಅಂಥವ್ರಿಗೆ ನಾವು ಸನ್ಮಾನ ಮಾಡ್ತಾಯಿದ್ದೆ. ಓನ್ಲಿ ಮೋಟಿವೇಶನ್. ಅದೇ ಪ್ರಕಾರ ನಮ್ಮ ಕರ್ನಾಟಕ ಪ್ರಾಂತೀಯ ಸಮಾಜದವರು ನಮ್ಮ ಇದಕ್ಕೊಂದು ಈ ಸೇವಾ ಸ್ಟಾರ್ಟ್ ಮಾಡೋ ಅದು ಮಾಡಿದ್ದಾರೆ. ಈ ಸಮಾಜಕ್ಕೆ ಈ ಕಾನ್ಫರೆನ್ಸಿಗೆ ನಾರಾಯಣ ಸಾಹೇಬ್ ಬಾಣಿಗೆ ರಾಜ್ಯಸಭಾ ಮೆಂಬರ್ ಬರ್ತಾಯಿದ್ದಾರೆ. ಅದೇ ಪ್ರಕಾರ ಶಶಿಕುಮಾರ್ ನಮ್ಮ ಪ್ರಾಂತೀಯ ಅಧ್ಯಕ್ಷಿದ್ದಾರೆ. ರಾಮಚಂದ್ರ ಸಾಹ್ ಕಬಡ್ಡಿ ಅಂತ ಅವರು ನಮ್ಮ ಪ್ರಾಂತೀಯ ಸೆಕ್ರೆಟರಿ ಇದ್ದಾರೆ. ಅಶೋಕ್ ಕಾಟೆ ಫಾರ್ಮರ್ MLA ಹುಬ್ಬಳ್ಳಿ ಅವರು ನಮ್ಮ ಪ್ರಾಂತದ ಒಂದು ಕಾಲದ ಅಧ್ಯಕ್ಷಿದ್ದರು. ಎಲ್ಲ ಆಫೀಸ್ ಬೇರರ್ಸು, ಎಕ್ಸಿಕ್ಯೂಟಿವ್ ಮೆಂಬರ್ಸು, ಸೆಕ್ರೆಟರೀಸ್, ಜಾಯಿಂಟ್ ಸೆಕ್ರೆಟರೀಸ್ ಎಲ್ಲ ಕನ್ನಡ ಬರ್ತದೆ. ಧನ್ಯವಾದ.